ಇವಳು ನಾಟಕ ಮಾಡ್ತಿರೋ ವಿಷಯ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ್ರಿ. ನನಗೆಲ್ಲ ಗೊತ್ತು. ಅವಳೆಲ್ಲ ನಾಟಕ ಮಾಡಿರೋದು, ಯಾರನ್ನ ಮಾತಾಡ್ಸೋದು, ನಾಟಕ ಮಾಡೋದು, ನಮ್ಮ ಜೊತೆ ಮಾತಾಡೋದು, ಇದೆಲ್ಲ ಯಾಕೆ ನಾಟಕ ಮಾಡ್ತಾ ಇದ್ದಾಳೆ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತು. ನಾನು ಬಿಡು ಹೋಗ್ಲಿ ಅಂತ ಹೇಳಿ ಯಾಕೆ ಅನುಸರಿಸಿದ್ದೀನಿ ಅಂತಂದರೆ ಅದರಿಂದ ಇರೋ ಉದ್ದೇಶನೇ ಬೇರೆ. ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವಳೆ. ಅಯ್ಯೋ, ನಾನು ಇಷ್ಟೊಂದೆಲ್ಲ ತಿಳ್ಕೊಂಡು ಇಷ್ಟೊಂದೆಲ್ಲ ಅವಳ್ತ ಜಗಳ ಮಾಡಿ ಹೋರಾಡಿ ನಾನು ಯಾಕೆ ಹಿಂಗೆ ಬಿಡ್ಕೊಂಡಿದ್ದೀನಿ ಅಂತಂದರೆ ಅದರಿಂದ ಇರೋ ಉದ್ದೇಶನೇ ಬೇರೆ. ಅದೇನು ಎತ್ತ ಅಂತೇಳಿ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳ್ರಿ. ನಾನು ಅದಕ್ಕೆ ಅದು ಕೆಲಸ ಮುಗಿಯೋವರೆಗೂ ಅದೇನು ಆಗೋವರೆಗೂ ಅದೇನು ಕಂಡು ಹಿಡಿಬೇಕು, ಕಂಡು ಹಿಡಿದು ಮಾತಾಡಬೇಕು ಅಂತೇಳಿ ನಾನು ಸುಮ್ಮನಿದ್ದೀನಿ. ಆಮೇಲೆ ಮಾತಾಡೋಣ, ಸುಮ್ಮನೆ ಇದ್ಯಾಕೆ ನೋಡೋಣ, ಅದೇನಾಗುತ್ತೆ ನೋಡಿ ಆಮೇಲೆ ಮಾತಾಡೋಕ್ಕಾಗುತ್ತೆ ಅಂತೇಳಿ ಸುಮ್ಮನಿದ್ದೀನಿ. ನನ್ನ ಹತ್ರನೂ ಎಲ್ಲ ಪ್ರತಿಯೊಂದು ನನ್ನ ಹತ್ರನೂ ಸಾಕ್ಷಿ ಐತೆ, ಎಲ್ಲ ಐತೆ, ಎಲ್ಲ ಇಕ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನೋಡೋಣ, ಇನ್ನು ನನ್ನ ಮಗುಗೆ ಎಲ್ಲೋಡು ಇವಳ ಮೇಲೆ ಇನ್ನೂ ತುಂಬ ಅವನಿಗೆ ಕೋಪ ಬರಬೇಕು. ಅದರಿಂದ ಇರೋ ಉದ್ದೇಶನೇ ಬೇರೆ. ಅದಕ್ಕೆ ಕರ್ಕೊಂಬಂದಿದ್ದೀನಿ. ಅದೆಲ್ಲನ ಇಲ್ಲೇ ಸಾಬೀತಾಗಬೇಕು, ಇಲ್ಲೇ ಎಲ್ಲ ಮುಗ್ದು ಹೋಗ್ಬೇಕು ಅಂತಲೇ ನನ್ನ ಮನೆಗೆ ಕರ್ಕೊಂಬಂದಿರೋದು. ಅದರಿಂದ ಇರೋ ಉದ್ದೇಶನೇ ಬೇರೆ. ಇವಳೆಷ್ಟು ನಾಟಕ ಆಡ್ತಾ ಇದ್ದಾಳೆ, ನಾನು ಅಷ್ಟೇ ನಾಟಕ ಆಡ್ತಾ ಇದ್ದೀನಿ. ನನಗೂ ಗೊತ್ತೈತೆ ನಾಟಕ ಆಡೋದು. ನಾನೆಂಥವಳು ಅಂಬೋದು ನನಗೆ ಗೊತ್ತೇ ಇದೆ ನಿಮಗೆ. ಇವಳನ್ನ ನಂಬ್ಕೊಂಡು ನಾನು ಇರ್ತೀನ? ಇವಳು ನಂಬ್ತೀನ ನಾನು? ಇವಳು ನಂಬ್ಕೊಂಡು ನಾನು ಇರಲ್ಲ. ಇವಳ ಮಾತು ನಾನು ನಂಬಲ್ಲ, ಯಾವುದೇ ಕಾರಣಕ್ಕೂ ನಂಬಲ್ಲ. ಅದು ಯಾವ್ದು ಉದ್ದೇಶ, ಅದು ಏನು ಎತ್ತ, ಅದು ಅಲ್ಲೇ ಬಿಟ್ಟರೆ ಸರಿ ಹೋಗಲ್ಲ. ಇದು ಇಲ್ಲಿ ಬರಲೇಬೇಕು ಅಂತ ನನಗೆ ಗೊತ್ತಾಗಿ ಅದಕ್ಕೆ ನಾನು ಕರ್ಕೊಂಬಂದಿರೋದು. ವೈಷ್ಣು, ಯಾಕಮ್ಮ ಹಿಂಗೆ ಕೂತ್ಕೊಂಡಿದ್ಯಾ? ಏನಿಲ್ಲ ಅತ್ತೆ, ಎಲ್ಲ ಕೆಲಸ ಆಯ್ತಾ, ಅದಕ್ಕೆ ಕೂತ್ಕೊಂಡೆ. ಇನ್ನೇನು ಮಾಡೋಣ ಅಂತೇಳಿ ಹಿಂಗೆ ಹೊರಗೆ ನೋಡ್ತಾ ಕೂತ್ಕೊಂಡೆ ಅತ್ತೆ. ಅತ್ತೆ, ಯಾವಾಗ ಬಂದ್ರಿ ನೀವು? ನಾನಿಂದೇ ತಾನೇ ಬಂದೆ. ಇನ್ನೇನೇನು ಕೆಲಸ ಇರಲ್ಲ, ಬಾ ಹೊಲ್ತಕ್ಕೆ ಹೋಗೋಣ. ಇನ್ನೆರಡು ಸೀಮೆಸ ಮಾಡ್ಕೊಂಡು 15 ಸೀಮೆಸ ಕಾದು ಒಂದಿಷ್ಟು ದುಡ್ಡ ಹೆಚ್ಚಾಗ ಬರುತ್ತೆ. ಸೀಮೆಸ ಕಾಯೋಣ, ಸೀಮೆಸ ಕಾದ್ರೆ ಅಲ್ಲೇ ಬರುತ್ತೆ. ಹಾಲನ್ನು ಜಾಸ್ತಿ ಆಗ್ತವೆ, ಸ್ವಲ್ಪ ರೇಟು ಚೆನ್ನಾಗಿ ಸಿಗುತ್ತೆ. ಕರುಗಳಂತ ತಗೊಂಬಂದು ಸಾಕಾಗುತ್ತೆ. ಬಾ ಹೊಲ್ತಕ್ಕಿಬ್ರಳು ಹೋಗಿ ತಲಕ್ಕೆ ಒಂದು 5 ಸೀಮೆಸ ಕಾದ್ರೆ ಅಲ್ಲೇ ಬರುತ್ತೆ. ಅಯ್ಯೋ ಅತ್ತೆ, ನನಗೆ ಯಾಕೋ ಸುಸ್ತಾಗುತ್ತೆ ಅತ್ತೆ, ಭಾಳ ಸುಸ್ತಾಗುತ್ತೆ. ಹಿಂಗೆ ಆದಾಗಿಂದನೂ ಬರೀ ಸುಸ್ತು. ನನಗೆ ಮಾತ್ರೆ ಬೇರೆ ನುಂಗ್ತೀನ, ಮಾತ್ರೆ ನುಂಗ್ದಾಗಿಂದಲೂ ಒಂಥರ ಸುಸ್ತಾಗುತ್ತೆ. ಹಾಗೆ ಮತ್ತೆ ಅದನ್ನೇ ತಲೆಯಾಗಿ ಇಕ್ಕೊಂಡು ಹಿಂಗೆ ಯೋಚನೆ ಮಾಡ್ತಿದ್ರೆ ಹಂಗೇನೆ. ಅದಕ್ಕೇನೆ ಬದುಕು ಮಾಡಿದರೆ ಯಾವುದೂ ಆಗಲ್ಲ ಕಣಮ್ಮ. ಬಾ ವಾಲ್ತಕ್ಕೆ ಹೋಗಿ ಯಾವ್ದನ ದನ ಕರ್ಗಳನ್ನ ಕಾಯದ, ಇಲ್ಲ ಯಾವ್ದನ್ನ ಬದುಕು ಮಾಡದ, ಯಾತನ ಕಡ್ಡಿಪಡ್ಡಿ ಸಿಗ್ಯದ. ಈಗ ಚಂದ್ರನಾರು ಮಸ್ತಾಗಿ ಗರಿ ಬಿದ್ದಿರ್ತವೆ, ಕಡ್ಡಿಪಡ್ಡಿ ಸಿಗಿ ಮಂತಿ. ಅಯ್ಯೋ, ಸುಸ್ತು ಅಂದರೆ ಸುಸ್ತು, ಭಾಳ ಸುಸ್ತಾಗುತ್ತೆ ಕಣತ್ತೆ. ಸುಮ್ಮನೆ ನಾಳೆಯಿಂದ ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ಬಾರಮ್ಮ. ಯಾತು ತಲೆಯಕ್ಕೆ ಏನು ಬರೋಲ್ಲ. ಹೊಲ್ದ ಕಡೆಗೆ ಹೋಗ್ಬಿಟ್ರೆ ದನ ಕರುಗಳನ್ನ ಮೇಸಕ್ಕೆ ತಲೆಯಕ್ಕೆ ಏನು ಬರೋಲ್ಲ. ಏನು ಯೋಚನೆ ಮಾಡೋದೇ ಆಗಲ್ಲ. ಅಲ್ಲೆಲ್ಲ ಹೊಲ್ದಾಗೆಲ್ಲ ನೋಡಿ ಹೊಸ ದನ ಕರುಗಳನ್ನೆಲ್ಲ ಮೇಯಿಸ್ತಿದ್ರೆ ತಲೆಯಕ್ಕೆ ಯಾತು ಬರೋಲ್ಲ. ಯಾರ್ದು ಕಂಡಾರ್ದು ಯಾತು ನೆನಪಾಗೋದಿಲ್ಲ, ಏನೂ ಬೇರೆದೇನು ನೆನಪಾಗೋದೇ ಇಲ್ಲ ನಿನಗೆ. ಬಟ್ಟೆ ಒಣಗಾಕಿದ್ದೆ ಬಿದ್ದು ಏನೋ ನೋಡ್ತೀನಿ ಕಣತ್ತೆ. ಸುಸ್ತಾಗುತ್ತೆ ಅಂತ ಏನು ನಾಟಕ ಮಾಡ್ತಾಳೆ ನೋಡು. ಸುಸ್ತಾಗುತ್ತೆ ಬೋಲ್ ನಾಟಕ. ಅಯ್ಯಪ್ಪ, ನನಗೆ ನೀನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವಳೆ. ಲೇ, ನಾನು ಹೆಂಗಿರ್ಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತೆ. ಅದಕ್ಕೆ ನೋಡೋಣ 1-2 ದಿನ ಅಂತೇಳಿ ಅನುಸರಿಸಿರೋದು ಯಾಕೆ ಅಂತ ನನಗಿನ್ನೂ ಗೊತ್ತಿಲ್ಲ. ಯಾಕೆ ಅನುಸರಿಸಿದ್ದೀನಿ ಏನು ಎತ್ತ ಅಂತೇಳಿ ಅದೇನು ಮಾಡ್ಬೇಕಾ ನಾನು ಅದನ್ನು ಮಾಡ್ತೀನಿ ನೋಡು. ಏನಮ್ಮ, ಯಾಕ ಸಸಿಗೆ ಹೇಳ್ತಿದ್ದೆ? ಅವಳು ನನ್ನ ಸಸಿನಿ. ಏನು ಲಸ್ಮಕಾಯಿ ನೀನು ಹಿಂಗಂತೀಯ? ನಾನು ಸಸಿ ಅಂತ ಹೇಳ್ಬಿಟ್ರೆ ಮೈಯೆಲ್ಲ ಉರಿದೋಗುತ್ತೆ ನನಗೆ. ಯಾಕಲ್ಲಮ್ಮ ಹಂಗೆ ಬೇಕಂತೀಯ? ಮತ್ತೆ ಅವಳು ನನ್ನ ಸಸಿ ಅಂತಂದ್ರೆ ನೀನು ನನ್ನ ಉದ್ದೇಶ ಇರೋದೇ ಬೇರೆ. ನನ್ನ ಸಸಿ ನನ್ನ ಮನೆ ಸಸಿ, ನಾನು ಒಪ್ಪಿ ತಂದಿರೋ ಅಂಥ ಸಸಿ ಆಗಿರ್ಬೇಕು. ಅವಳು ನನ್ನ ಸಸಿ ಆಗ್ತಾಳೆ. 1-2 ದಿನ ಅದಕ್ಕೆ ನೋಡೋಣ ಅಂತ ಹೇಳಿ ಸುಮ್ಮನಿದ್ದೀನಿ. ನಾನು ಏನು ಅನ್ಕೊಂಡಿದ್ದೀನಿ ನಾನು ಆಗೋವರೆಗೂ ನಾನೇ ಆತ ಮಾತಾಡಲ್ಲ. ಗೊತ್ತಾಗುತ್ತೆ ತಡಿ, ಹೋಗ್ತಾ ಅವನಿಗೂ ಗೊತ್ತಾಗುತ್ತೆ. ಅವಳು ಮಾಡ್ತಾ ಇರೋದು ನಾಟಕ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟವಳು. ಯಾಕೆ ಗೊತ್ತಿದ್ರು ಇವಳು ಯಾಕೆ ಸುಮ್ಮನೆ ಇದ್ದಾಳೆ ಎಂಬುದು ಗೊತ್ತಿಲ್ಲ. ನಾನು ಅನ್ಕೊಂಡಿರೋದು ಆಗೋವರೆಗೂ ನಾನು ಸುಮ್ಮನೆ ಬಿಡಲ್ಲ. ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಾಳು ಅವಳು. ಏನು ಮಾತಾಡಿದ್ರೆ ಮತ್ತೆ ನಂಬಿಡ್ತಾಳೆ ನಾನು ಹೆಂಗೆ ಬೇಕಾದ್ರೆ ಇರ್ಬೋದು ಅಂತ ತಿಳ್ಕೊಬಿಟ್ಟವಳು. ನಾನು ಅದೇ ಹೇಳ್ತೀನಿ ಗಳಪ್ಪ, ಬದುಕಿ ಕಳಿಸು. ಈಗ ನಮಗೂ ಒಬ್ಬರಿಗೆ ಮಾಡೋಕ್ಕಾಗಲ್ಲ, ಮನೆಗೆ ಇನ್ನು ಯಾತಿರಲ್ಲ. ನಾನು ಒಂದ್ಸರಿ ಈಗ ಮನೆಗಳು ನಾನೇ ಮಾಡ್ತೀನಿ ಅಂತೀರೇನು? ಏನು ಮನೆಗಳು ಅಡುಗೆ ಸೊಪ್ಪು ಮಾಡೋದೇನು ಅಂತ ದೊಡ್ಡದೇನಲ್ಲ. ನಾನು ಅಡುಗೆ ಮಾಡತ್ತಿರೋ ಬಟ್ಟೆ ಒಗ್ದಾಕಿ ಹೇಳ್ದೇನ. ಅಷ್ಟೇ. ನಾವು ದಿನ ನೀರು ಪರ ಒಯ್ಕೊಂಡಾಗ ಏನಾನ ಇರ್ತಾವ, ನಾನು ಅಡುಗೆ ಮಾಡ್ತೀನಿ, ಬಟ್ಟೆ ಒಗ್ದಾಕ್ಲಿ ಹೇಳು ತಲಕ ನಾನು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತೀನಿ.
ಅವನಿನ ಮಾತು ಮೀರಂಗಿರ್ಬಾರ್ದು. ಅಮ್ಮನ ಮಾತು ನಾನು ಮೀರಲ್ಲ ಅನ್ಬೇಕು ಅವ್ನು. ಹಂಗಿರ್ಬೇಕು. ಅದಕ್ಕೆ ಮತ್ತೆ ಅದಕ್ಕಾಗಿನೇ ನಾವು ಒದ್ದಾಡ್ತಾ ಇರೋದು ಯಾಕ. ಅವನೊಂದಿಟ್ಟು ದಾರಿ ಬರೋವರೆಗೂ ಆಮೇಲೆ ಅದೇನು ಮಾಡ್ಬೇಕಾ ನಾನು ಅದನ್ನ ಮಾಡ್ತೀನಿ. ನಾನು ಅದಕ್ಕೆ ಸುಮ್ಕಿದ್ದೀನಿ. ಯಾಕೆ ಅದ್ರ ಉದ್ದೇಶ ಏನು ಅಂತ ಅದು ಯಾರಿಗೂ ಗೊತ್ತಿಲ್ಲ. ಸುಮ್ಕಿರಿ, ಯಾತು ಮಾತಾಡಬೇಡ, ಯಾರು ತಗೋ ಮಾತಾಡ್ಬೇಡ. ಇವಾಗ ಒಂದು ಈಟೆಲ್ಲ ನಾನು ಯಾರು ತಗೋಣ ಒಂದು ಈಟು ಮಾತಾಡಿದ್ದು ಸಾಕು. ಜನ ಇವಾಗ ಸರಿ ಇಲ್ಲ. ಯಾಕ ನೀನು ಯಾರು ತಗೊಂಡು ಅಂದ್ಬೇಡ ಯಾಕ ಜೇಕಯ್ಯ. ನಾನು ಕಿಲೋಡಿ ಇವಳನ್ನ ಕಂಡ್ರೆ ಆಗಲ್ಲ ಅಂತಂದ್ರೆ ನಾ ಹೇಳ್ತೀನಿ ರಸ್ಮಕ್ಕ. ನಾನು ಅಲ್ಗೂ ಕಲಮ್ಮನ ಬೈದೆ. ಅಲ್ಲ ಕಲಮ್ಮ ನಿನಗೇನು ಬುದ್ಗಿದ್ದಿ ಐತೆ ಇಲ್ವೇ ಇಂತಂತಂದು ಮನೆಯಕ್ಕೆ ಬಿಡ್ಕೊಂಡಿದ್ಯಲ್ಲೇ ಅಂತಂದೆ. ಇಲ್ಲ ಸುಮ್ಕಿರ ಅದ್ರ ಹಿಂದೆ ಬೇರೆ ಉದ್ದೇಶ ಐತೆ ಅಂತಂದ್ಲ. ಅವಾಗ ಸುಮ್ಕಾದೆ. ಅವಾಗ ನಾನು ಬಿಡತ್ತ ಅಂತೇಳಿ ಸುಮ್ಕಾದೆ. ಇಲ್ಲ ನಾನು ಸರಿ ಬೈದೆ. ಅವಳು ಮಾಡಿರೋದು ಮರ್ತಿದ್ಯೇನೆ ನೀನು? ಅವಳು ಮಾಡಿರೋದು ಎಂಥ ಕೆಲಸ ಅಂತ ನಿನಗೇನು ಗೊತ್ತೈತಾ ಇಲ್ವಾ? ಅಂತಳನ್ನ ಮನೆಯಕ್ಕೆ ಇಟ್ಕೊಂಡಿದ್ಯಲ್ಲ ನೋಡಿ, ನಿನ್ಗೇನು ತಪ್ಪಿದ್ದಲ್ಲ ಮುಂದೆ. ಅವಳು ಅಮ್ಮಗಿನ ಆತ ಮನಸ್ನಾಗೆ ಸಾವಿರ ಇಕ್ಕೊಂಡಿರ್ತಾಳೆ. ಅವಳು ಒಳ್ಳೆಯಳಲ್ಲ ಕಣೆ ಅಂತ ಹೇಳಿ ಬೊಯ್ದೋಗಿದ್ದೀನಿ. ಅವಾಗ ಹಂಗಂದ್ಲ, ನನಗೂ ಎಲ್ಲ ಗೊತ್ತೈತೆ ಅವಳು ನಾಟಕ ಆಡ್ತಾ ಇದ್ದಾಳೆ, ನನಗೂ ಎಲ್ಲ ಗೊತ್ತು, ನಾನು ಹಿಂಗೇನೋ ಮಾಡ್ಬೇಕು ಅಂತ ಇದ್ದೀನಿ ಅಂತ ಅಂದ್ಲು. ಆವಾಗ ನಾನೇ ಬಿಡತ್ತ ಅಂತೇಳಿ ಸುಮ್ಮನಾದೆ. ಕಾಲಮ್ಮ ಮಾಡೋದೆಲ್ಲನ ಒಳ್ಳೇದೇನೆ ಯಾರಿಗಾಗಲಿ ಅಂತ ಹೇಳಿ ಅನ್ಕೊಂಡು ಸುಮ್ಮನಾದೆ. ನನಗೆ ಯಾವತ್ತು ಚೀಟು ಬಂತು ಕರ್ಕೊಂಬಂದ್ಲಲ್ಲ ಕಲಮ್ಮ ಆಸ್ಪತ್ರೆ ಕರ್ಕೊಂಡೋದ್ಲಲ್ಲ. ಇವಳಿಗೆ ಯಾಕೆ ಬುದ್ಧಿ ಇಲ್ವಿ? ಅಂತಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. ಏನು ಸತ್ರ ಸಾಯೋಳು. ಅವಳೇನೇನು ಪ್ರಪಂಚ ಅನ್ನ ಹಾಕಲ್ಲ ಅಂತ ಹೇಳಿ ನಾನು ಹಂಗೆ ಅನ್ಕಂಡು. ಅವಳು ಇನ್ನು ಯಾಕೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು? ಅವಳು ಮಾಡಿರೋ ಕೆಲಸ ಎಂಥದ್ದೊಂಬದು ಮಾಡ್ತೇವಳೆ ಅಂತ ನಾನು ಹಂಗೆ ಬೈಕಂಡು. ನಾನೇನು ಅರ್ಥವಾಗಿ ಮಾತಾಡಲ್ಲ, ಮ್ಯಾತ್ ಹೇಳಲ್ಲ ನಾನು. ಎಲ್ಲರೂ ಹಂಗೆ ಅಂಬೋದು, ಅಯ್ಯೋ ಕಲಮ್ಮ ನೀನು ಈ ಪಾಟಿ ಆಡ್ತಿದ್ದಾಳು, ನೀನು ಅವಳನ್ನ ಹಾಕಿ ಬಿಡ್ಕೊಂಡೆ, ನೀನು ಅವಳನ್ನ ಮನೆಯಾಗಿ ಸೇರಿಸ್ಬಾರ್ದಾಗಿತ್ತು, ಅವಳ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಾರ್ದಾಯ್ತು, ಅವಳು ಉಳಿಲೇಬಾರ್ದಾಗಿತ್ತು. ಅವಳು ಉಳಿಲಿಲ್ಲ ಅಂದಿದ್ರೆ ಹೆಂಗ ಚೆನ್ನಾಗಿರ್ತ. ಅವಳು ಅಲ್ಲಿ ಉಳಿಯಾಳು. ಅವಳು ಯಾಕಲ್ಲಿ ತಾಂಡೇ ಇಲ್ಲ ನಾಟಕ. ಸುಮ್ಮನೆ ಇಲ್ಲದ ನಾಟಕ ಆಡ್ತಾ ಇದ್ದಾಳೆ. ಅವಳು ಯಾಕೆ ತಾಂಡೇ ಇಲ್ಲ. ನಾನು ಏನೋ ಒಂದು ಕ್ರಿಯೆಡ್ದು ಅದ್ರ ಉದ್ದೇಶನೇ ಬೇರೆ ಅಂತ ಹೇಳ್ತೀನಲ್ಲ. ಅದ್ರ ಉದ್ದೇಶನೇ ಬೇರೆ. ನಾನು ನನ್ನ ಮಗಂತ ಮಾತಾಡಿದೆ. ಅವನು ಅವತ್ತು ಹಿಂಗೆ ಮಾತಾಡ್ತಾ ಅವನು ಒಪ್ಪಲಿಲ್ಲ. ನಾನು ಅದಕ್ಕೆ ಅದು ಏನು ಮಾಡ್ಬೇಕು ಅದನ್ನ ಮಾಡಿರತ್ತ ಅವನು ನೆಟ್ಗೆ ಹಾಕ್ತಾನೆ ಅಂತೇಳಿ ಅದಕ್ಕೆ ನಾನು ಸುಮ್ಕಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ ಅದಕ್ಕೆ ಅನುಸರಿಸ್ತಾ ಇದ್ದೀನಿ. ಇವಳಿಗೆ ನಮ್ಮ ಮಟ್ಟಿಗೆ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಾಳೆ. ಇವಳು ನಾಟಕ ಆಡ್ತಾ ಇರೋದು. ಸುಡಿ ಗೊತ್ತಿಲ್ಲ ಅನ್ಕೊಬಿಟ್ಟಾಳು. ನನಗೆ ಎಲ್ಲ ಗೊತ್ತಾಗುತ್ತೆ. ಬಿಡು ಟೆನ್ಷನ್ ತಗೋಬೇಡ. ಜಾಸ್ತಿನ ಟೆನ್ಷನ್ ತಗೋಬೇಡ. ಅದು ಕೂಲಾಗಿ ಹ್ಯಾಂಡ್ಲ್ ಮಾಡ್ಬೇಕು. ಏನೇ ಅಂದ್ರೂ ಸಮಾಧಾನದ ಯೋಚನೆ ಮಾಡಿ ಸಮಾಧಾನ ಮಾಡಬೇಕು. ಇದು ಏನಪ್ಪ ಇದು ಹಿಂಗಾತು ಅಂತೇಳಿ ಅವ್ರಿಗೆ ತಲೆಗೆ ಕೋಳ ಬಿಡ್ಕೋಬೇಕು. ಹಂಗಾಗಬೇಕು. ಅದೇನು ಮಾಡ್ಬೇಕು ಅದನ್ನ ಮಾಡಿದ್ರೇನೆ ಗೊತ್ತಾಗೋದು. ಹೆಂಗೆ ಬಿಡತ್ತ ನಮ್ಮ ಚೈತ್ರಮ್ಮ ಹಂಗೆ ಬೈಕೊಂತಿದ್ಲು. ಈ ಕಾಲ ಕೈಗೆ ಯಾಕೆ ಬಿದ್ದಿಲ್ಲ, ಅವಳ ಮನೆಗೆ ಬಿಡ್ಕಣೈತಿ ಅಂತ. ನಾವು ನಮ್ಮನು ಹಂಗೆ ಹೋಗಿದ್ದ. ಅವನು ಬಂದವನು ಇವಾಗ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತೀನಿ ಅಂತೇಳಿ ಅವನು ಬಂದವನು. ಅದಕ್ಕೆ ನಾವಿನ್ನೇನಪ್ಪ ಅವ್ರು ನೀನೇನು ನಮ್ಮ ಕಣ್ಣು ಮುಂದೆ ಇಕ್ಕೊಂಡು ನೋಡ್ಕೊಂಡು ಹೆಂಗೆ ಸುಮ್ಮನಿರೋಕ್ಕಾಗುತ್ತೆ ಅಂತೇಳಿ ಅದಕ್ಕೆ ನಾವು ಹುಡುಗನ ಒಬ್ಬನ ಬಿಡ್ಕೊಂಡಿದ್ದೀವಿ. ಅವಳನ್ನೇನು ಬಿಡ್ಕೊಂಡಿಲ್ಲ. ಅವಳನ್ನೇ ನಾವೇನೇನು ಮನೆಯಾಗ ಸೇರಿಸ್ಕೊಂಬಲ್ಲ. ನಮ್ಮ ಹುಡುಗ ಅದನ್ನೇ ಅವಳೇ ಮನೆ ಬದುಕು ಮಾಡಾರಿ ಮಾತ್ರ ಜಾಗ ಕೂಕೊಂಡೊಂಬರಿಗೆ ಯಾರಿಗೂ ಜಾಗ ಇಲ್ಲ ಅಂತ ಹೇಳೋರಿ. ಅವ್ರು ಕೂಕೊಂಡು ಗಂಡ ಹೆಂಡ್ತಿ ಇಬ್ಬರು ಬದುಕು ಮಾಡ್ದಂಗೆ ಅವಳು ಮನೆಗಳದ್ದು ಒಂದು ಮಾಡ್ತಿರ್ಲಿಲ್ಲ ಕಣಮ್ಮ. ಪುಣ್ಯಮ್ಮ ಹೆಂಗೆ ಮಾಡಾಳು ಅದಕ್ಕೇನೆ. ಅಯ್ಯೋ ಒಬ್ರಿಗೆ ಒಂದು ಮಾಡ್ತಾರೆ ಅಂತಾರೆ. ಆದರೆ ಮನೆಯಾಗ ಜೊತೆಗೆ ಇದ್ದಾರೆ ಅಂದಮೇಲೆ ಜೊತೆಗೆ ಎಲ್ಲ ಕೆಲಸ ಮಾಡಬೇಕು. ತೀರಾನ ಮಾಡೋಕ್ಕಾಗಲಿಲ್ಲ ಅಂತಂದರೆ ಎರಡು ಬದುಕು ಮಾಡತ್ತಾಗ ಒಂದು ಬದುಕು ಮಾಡ್ಕೊಂಡು ಕೊಡು. ಈಗ ಅವಳು ಕಸ ಹೊಡೆದು ನೆಲಗಿಲ್ಲ ಒರೆಸು ಅಂತ ಹೇಳಿದರೆ ಪಾತ್ರೆ ತೊಳೆಯಕ್ಕೆ ಬರಲ್ಲ, ಅಡುಗೆ ಮಾಡೋಕ್ಕೆ ಬರಲ್ಲ ಅಂತಾಳೆ. ಇವಳು ಕಸ ಹೊಡೆದು ನೆಲ ಒರ್ಸೋಕ್ಕನ ಆಗಲ್ವಿ? ಅವಳು ಅಷ್ಟು ಬದುಕು ಮಾಡಿರೋಳಿ ಆಗ ಒಗ್ಯಕ್ಕೆ ಬಟ್ಟೆ ಒಗ್ಯಕ್ಕೆ ಬರಲ್ಲ ಅಂತ ಅವಳು ಎಲ್ಲನ ಒಗೆದು ಜಾಲ್ಸಕ್ಕೆ ಕೊಟ್ಟರೆ ಒಣಗಾಕಕ್ಕೂ ಬರಲ್ವಿ? ಎರಡು ಬದುಕು ಮಾಡತ್ತಾಗ ಒಂದು ಬದುಕಾದ್ರೂ ಮಾಡೋಕ್ಕೆ ಬರಲ್ವಿ? ಆಗ ಅಂಕಿ ಅವಳದು ಅಷ್ಟೇನು. ಅಂಕಿರಂಗಾರೆ ನನಗೇನ ಕಲಾಮಗೆ ಹಿಂಗೆ ಗೊತ್ತೈತೆ ಇವಳು ನಾಟಕ ಮಾಡೋ ವಿಷಯ ಅಂಬತ್ತು ಕೇಳಿ ಭಾಳ ಖುಷಿ ಆಯ್ತು. ಮೆನ್ಸಿಗೊಂತಾರೆ ನಿಮ್ದು ಅದಂಗೆ ಅದು ಮೊದ್ಲಂಗೆ ನನಗೆ ಸಿಟ್ಟು ಬಂದಿತ್ತು. ನೋಡಿದ್ರೆ ಸಾಕರೆ ನನ್ನ ಹಿಂದೆ ಉದ್ದೇಶ ಬೇರೆನೇ ಐತಿ. ಆ ಗುರಿ ನಾನು ತಲುಪಬೇಕು. ಅದು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ಅದು ಆಗೋವರೆಗೂ ನಾನಂತೂ ಈಗ ನನ್ನ ಹಿಂದೆ ಇರೋ ಉದ್ದೇಶ ಏನು ಅಂತೇಳಿ ನಿಮ್ಗೇನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.